ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ, ಪ್ರೀತಿ ಅಂತ ಏನಾಗಿರುತ್ತೆ, ಲವ್ ಅಂತ ಏನ್ ಹೇಳ್ತೀವಿ. ಸೊ ಈ ವಿಚಾರದಲ್ಲಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗ್ಬೇಡಿ. ಬಿಕಾಸ್ ಇದಕ್ಕೆ ನಾನು 3 ಮೇಜರ್ ರೀಸನ್ಸ್ ನ ಕೊಡ್ತೀನಿ. ಸಪೋಸ್ ಡಿಪೆಂಡ್ ಆದ್ರೆ ಏನಾಗತ್ತೆ, ಡಿಪೆಂಡ್ ಆಗೋದು ಎಷ್ಟು ಮಟ್ಟಿಗೆ ಒಳ್ಳೇದು ಅಥವಾ ನಿಮಗದು ಸೇಫಾ ಅಥವಾ ಅನ್ಸೇಫಾ, ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ಡಿಪೆಂಡ್ ಆಗ್ತಾರೆ, ಕಣ್ಣೀರ್ ಹಾಕ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ, ಅಂಡ್ ಅದಾದ್ಮೇಲೆ ಕಂಪ್ಲೀಟ್ಲಿ ಲೈಫೇ ಬೇಡ ಅಂತ ಬಿಟ್ಬಿಡ್ತಾರೆ. ಸೊ ಅದೆಷ್ಟು ಮಟ್ಟಿಗೆ ನಿಮ್ಗೆ ಒಳ್ಳೇದು ಕೆಟ್ಟದು ಅನ್ನೋದಕ್ಕೆ ನಾನು 3 ಟಿಪ್ಸ್ ಅಲ್ಲಿ ನಿಮ್ಗೆ ಅರ್ಥ ಮಾಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಓಕೆ, ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್ ಇದೆ. ಸಪೋಸ್ ಇವತ್ತಿಗೆ ನೀವು ಡಿಪೆಂಡ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ, ಈ ಮ್ಯಾಟರ್ ಆಗಲ್ಲ. ನಾಳೆ ದಿನ ಏನ್ ಪ್ರಾಬ್ಲಮ್ ಆಗತ್ತಲ್ಲ ಅವಾಗ ಮ್ಯಾಟರ್ ಆಗತ್ತೆ. ಓಕೆ, ಫಸ್ಟ್ ಪಾಯಿಂಟ್, ಇದ್ದಾಗ ಪ್ರೀತಿ ಮಾಡಿ. ನಾನು ಹೇಳೋದು ಯಾಕೆ ಇದ್ದಾಗ ಪ್ರೀತಿ ಮಾಡ್ಬೇಕು, ಯಾಕೆ ಡಿಪೆಂಡ್ ಅಂತ ಏನ್ ಹೇಳಿದೆ ಬೋರ್ಡು ನೋಡಿ. ನೋ ಗ್ಯಾರಂಟಿ ನೋ ವಾರಂಟಿ. ಮನುಷ್ಯನ ಲೈಫಿಗೆ ಗ್ಯಾರಂಟಿ ವಾರಂಟಿ ಇಲ್ಲ ಅಂದ್ಮೇಲೆ ಜೊತೆ ಪ್ರೀತಿ ಮಾಡುವಂತ ವ್ಯಕ್ತಿ ಜೊತೆಗೆ ಇರ್ತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿ ಇದೆ, ಯಾವ ವಾರಂಟಿ ಇದೆ? ಅಟ್ರಾಕ್ಷನ್ ಮೇಲೆ ಹೋಗುವಂತ ಜನ ಇವತ್ತು ನೋಡಿ, ಆಗಿನ ಕಾಲಕ್ಕೆ ಒಂದು ಭಯ, ಭಕ್ತಿ, ಗೌರವ, ರೆಸ್ಪಾನ್ಸಿಬಿಲಿಟಿ, ಒಂದು ನಿಸ್ವಾರ್ಥ ಪ್ರೀತಿ ಇದೆಲ್ಲ ಇತ್ತು. ಬಟ್ ಇವಾಗ ಇದೆಯಾ? ಇಲ್ಲ. ಇವಾಗ ಹೆಂಗೆ ಅಂದ್ರೆ ಹಣದ ಮೇಲೆ, ಅವಶ್ಯಕತೆ ಮೇಲೆ, ಅವ್ರ ಇಂಟ್ರೆಸ್ಟ್ ಮೇಲೆ ಹೋಗ್ತಾ ಇದ್ದಾರೆ. ಅಂದ್ಮೇಲೆ ಯಾವ ಸಮಯಕ್ಕೆ ಬೇಕಾದ್ರೂ ಬದಲಾಗಬಹುದು. ಇರೋ ಅಷ್ಟು ದಿನ ಮಾತ್ರ ಇದ್ದಾಗ ಅವ್ರನ್ನ ಜೋಪಾನ ಮಾಡಿ, ಅವ್ರನ್ನ ಪ್ರೀತಿ ಮಾಡಿ, ಅವ್ರೊಟ್ಟಿಗೆ ಚೆನ್ನಾಗಿರಿ. ಅದ್ ಮಾತ್ರ. ನಾಳೆ ಬಗ್ಗೆ ಫ್ಯೂಚರ್ ಇಟ್ಕೊಂಡು ಹೋಗ್ಬೇಡಿ. ಹಂಗಂತ ಇದರಿಂದ ನಾನು ನೆಗೆಟಿವ್ ಪಾಸ್ ಮಾಡ್ತಿಲ್ಲ, ವಾಸ್ತವತೆನೇ ಹೇಳ್ತಾ ಇದ್ವಿ. ಯಾರು ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಮಾತ್ರ ನೀವು ಖುಷಿಯಾಗಿರಿ, ಖುಷಿ ಪಡಿ. ಸೊ ನೆಕ್ಸ್ಟ್ ಇಲ್ದೇ ಇರೋ ಪಾರ್ಟ್ ನಮ್ದಲ್ವೇ ಅಲ್ಲ ಆಕ್ಚುಲಿ. ಅಂಡ್ ಬಿಕಾಸ್ ಮನುಷ್ಯನ ಲೈಫ್ ಗ್ಯಾರಂಟಿ ವಾರಂಟಿ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ಅದನ್ನ ಅಷ್ಟು ಅವ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತೀರಿ? ಜೀವನ ಪರ್ಯಂತ ನಾನು ಇವ್ರ ಪ್ರೀತಿನಲ್ಲೇ ಇರ್ಬೇಕು? ನೋ. ನಾಳೆ ದಿನ ಯಾವಾಗ ಬದಲಾಗ್ತಾರೆ ನಮ್ಗೆ ಗೊತ್ತಿಲ್ಲ. ಈ ಸತ್ಯ ನಮ್ಗೆ ಗೊತ್ತಿಲ್ಲ. ಫಸ್ಟ್ ರೀಸನ್. ಅಂಡ್ ಸೆಕೆಂಡ್ ರೀಸನ್, ಹೋಗುವಾಗ ಹೋಗಕ್ ಬಿಟ್ಬಿಡಿ ಅವ್ರನ್ನ. ಲೈಕ್ ನೀವು ಅವ್ರು ಹೋಗ್ಬೇಕಾದ್ರೆ ನಿಮ್ಮನ್ನ ಬಿಟ್ಟು ಅವ್ರಿಗೆ ಅವಕಾಶ ಮಾಡಿ ಕೊಡ್ದಿರಾ ನೀವು ಅವ್ರ ಹತ್ರ ಬೆಗ್ ಮಾಡೋದು ಅಥವಾ ಅವ್ರಿಗೆ ಬಲವಂತ ಮಾಡೋದು ಮಾಡಿದ್ರೆ ಕಿರಿಕಿರಿ ಆಗತ್ತೆ. ಯಾರಿಗೆ ಕಿರಿಕಿರಿ ಆಗತ್ತೆ? ನಿಮ್ಗೂ ಕಿರಿಕಿರಿ ಆಗತ್ತೆ, ಅವ್ರಿಗೂ ಕಿರಿಕಿರಿ ಆಗತ್ತೆ, ಉಸಿರುಗಟ್ಟತ್ತೆ. ಲೈಕ್ ಉಸಿರುಗಟ್ಟಿಸುವಂತ ಸಂಬಂಧ ಬೇಕಾಗಿಲ್ಲ, ಅದು ಬಹಳ ದಿನ ಇರಲ್ಲ. ಎಕ್ಸಾಂಪಲ್, ಈಗ ನೀವು ಒಂದು ಹಗ್ಗನ ಇಟ್ಕೊಂಡಿದ್ದೀರಾ ಅನ್ಕೊಳ್ಳಿ, ರೈಟ್? ಅವರು ಜಗ್ತಾ ಇದ್ದಾರೆ, ನೀವು ಜಗ್ತಾ ಇದ್ದೀರಾ ಅನ್ಕೊಳ್ಳಿ. ಸೊ ಜಗ್ತಿರ್ಬೇಕಾದ್ರೆ ಕೈ ಪೇನ್ ಬರುತ್ತಲ್ಲ, ಅವ್ರಿಗೂ ಪೇನ್ ಬರುತ್ತೆ, ನಿಮ್ಗೂ ಪೇನ್ ಬರುತ್ತೆ. ಬಿಕಾಸ್ ಅವ್ರಿಗೆ ಇಷ್ಟ ಇದ್ದಿದ್ರೆ ಜಗ್ಗೋ ಅವಶ್ಯಕತೆನೇ ಇರ್ಲಿಲ್ಲ. ಹಗ್ಗ ನೀವು ಕೈ ಬಿಟ್ಟಿದ್ರು ಕೂಡ ಜೊತೆ ಅಲ್ಲೇ ಇರ್ತಾ ಇದ್ರು ಅವರು, ಹಗ್ಗ ಹಿಡ್ಕೊಂಡು. ಬಟ್ ಈಗ ಅವ್ರು ಹೋಗ್ತಾ ಇರೋರ್ಗೆ ನೀವು ಹಗ್ಗ ಹಿಡಿದು ಜಗ್ತಾ ಇದ್ದೀರಾ, ಅವ್ರಿಗೂ ನೋವಾಗುತ್ತೆ, ನಿಮ್ಗೂ ನೋವಾಗುತ್ತೆ. ಸೊ ಅವನ ಕಾರಣಕ್ಕೆ ಹೋಗೋಕೆ ಯಾರು ರೆಡಿ ಇರ್ತಾರೆ, ಹೋಗಕ್ಕೆ ಅವ್ರಿಗೆ ಹೋಗೋದಕ್ಕೆ ಬಿಟ್ಬಿಡಿ. ನೀವು ಯಾರನ್ನು ಬಲವಂತ ಉಳಿಸ್ಕೋಬಿಡಿ ಲೈಫಲ್ಲಿ, ನಾನು ಅದೇ ಹೇಳೋದು. ಸೊ ಇಲ್ಲಾಂದ್ರೆ ಏನಾಗುತ್ತೆ, ಡಿಪೆಂಡೆನ್ಸಿ, ಒಂದು ಲವ್ ಡಿಪೆಂಡೆನ್ಸಿ, ಒಂದು ರಿಲೇಶನ್ಶಿಪ್ ಆಗತ್ತೆ. ಅಲ್ಲಿ ಉಸಿರುಗಟ್ಟಕ್ ಶುರು ಆಗತ್ತೆ, ಅಲ್ಲಿ ಜಗಳಗಳು ಸ್ಟಾರ್ಟ್ ಆಗತ್ತೆ, ಅಲ್ಲಿ ಬ್ಯಾಡ್ ಇಂಪ್ರೆಷನ್ ಬರ್ಲಿಕ್ಕೆ ಶುರು ಆಗತ್ತೆ, ರೈಟ್? ಅಂಡ್ ಬೇರೆ ತರ ತಿರುವಾಗ್ಲಿಕ್ಕೆ ಶುರು ಆಗತ್ತೆ. ಸೊ ಆ ಕಾರಣಕ್ಕೆ ಹೋಗೋರಿಗೆ ಹೋಗಕ್ ಬಿಟ್ಬಿಡಿ, ರೈಟ್? ನೆಕ್ಸ್ಟ್ ಪಾಯಿಂಟ್, ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನೆಕ್ಸ್ಟ್ ಪಾಯಿಂಟ್ ಹೇಳೋದು ಏನು ಅಂತ ಹೇಳಿದ್ರೆ, ನಿಮ್ಮ ಪಯಣ ಏನಿದೆಯಲ್ಲ, ಇದು ಬದುಕಿನ ಪಯಣ. ಸೊ ಅದರಲ್ಲಿ ನೀವು ಒಬ್ಬರೇ ಇಲ್ಲಿ ಇರೋದು, ನೋಬಡಿ ಈಸ್ ಎಲ್ಸ್. ಯಾರೋ ಬರೋ ತರ ನಿಮ್ಗೆ ಪ್ರೀತಿ ಮಾಡೋ ತರ ನಿಮ್ ಜೀವನದಲ್ಲಿ ಬಂದಿರಬಹುದು, ಬಟ್ ಫೈನಲಿ ನಿಮ್ದೇನ್ ಒಂದು ಪಯಣ ಇದೆಯಲ್ಲ, ಅದಕ್ಕೆ ನೀವೊಬ್ಬರೇ ಸಾರ್ಥಿ ಆಗ್ತೀವಿ. ಯಾರು ನಿಮ್ಮ ಸಾವಿನ ತನಕ ಆ ಪಯಣದಲ್ಲಿ ಭಾಗಿಯಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿ ಮಾಡಿರೋ ತರ ಜಸ್ಟ್ ಕನೆಕ್ಟ್ ಆಗ್ಬೋದ ವಿನಃ ಸಾವಿನ ತನಕ ಹೋಗುವಂತ ಒಂದೇ ಒಂದು ರಿಲೇಶನ್ಶಿಪ್ ಅಲ್ಲಿ ತೋರಿಸಿ ನೋಡೋಣ, ಯಾರು ಬರೋಕ್ ಸಾಧ್ಯ ಇಲ್ಲ. ನಾನು ವಾಸ್ತವತೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಫಿಲಾಸಫಿ ಹೇಳ್ತಾ ಇಲ್ಲ, ಸ್ಪಿರಿಚುವಲಿ ಏನು ಇಲ್ಲ ಅಂತಾನು ಮಾತಾಡ್ತಾ ಇಲ್ಲ. ವಾಸ್ತವತೆ ಏನಿದೆ ಜಗತ್ತಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಆ ಕಾರಣಕ್ಕೆ ನಿಮ್ಮ ಪಯಣದಲ್ಲಿ ನೀವು ಒಬ್ಬರೇ ಸಾರಥಿ ಅನ್ನೋದನ್ನ ಫೀಲ್ ಮಾಡ್ಕೊಳ್ಳಿ. ಅಂದ್ರೆ ಇದೆಲ್ಲ ನಿಮಗೆ ಒಂದು ಲೈಕ್ ಎಮೋಷನ್ ಅನ್ನೋದಕ್ಕಿಂತ ಒಂದು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ತಾ ಹೋದ್ರೆ ನೀವು, ಸೊ ನೀವು ತುಂಬಾ ಈಸಿಯಾಗಿ ಯಾರೇ ಬಿಟ್ಟು ಹೋದ್ರು ಕೂಡ ಲೈಕ್ ಡಿಪ್ರೆಷನ್ಗೆ ಹೋಗ್ತೀರಾ, ಒಬ್ಬಂಟಿತನ ಫೀಲ್ ಮಾಡ್ತೀರಾ, ನಿಮ್ ಪಾಡಿಗೆ ನೀವು ಚೆನ್ನಾಗಿರೋಕ್ ಸಾಧ್ಯ. ಓಕೆ, ಸೊ ಈ ವಿಡಿಯೋದಲ್ಲಿ ಇದಿಷ್ಟು ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ಬೇಕು. ಬಿಕಾಸ್ ಆಫ್ ಯಾರ ಮೇಲೂ ಅವಲಂಬನೆ ಆಗ್ಬೇಡಿ. ಅಂಡ್ ಅವಲಂಬನೆ ಆದ್ರೆ ಅವರು ಕೊನೆ ತನಕ ಇರ್ಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ, ಅವ್ರು ಕೊನೆ ತನಕ ಇರಲ್ಲ. ಇವತ್ತಿನ ಜನರೇಷನ್ ಅಲ್ಲಿ ಆ ಪ್ರೀತಿ ಹಂಗ ಉಳಿದಿಲ್ಲ. ಸೊ ಆ ಕಾರಣಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ ಅಂತ ನಾನು ಫೀಲ್ ಮಾಡ್ತೀನಿ. ವಿಡಿಯೋ ಕ್ಲಾರಿಟಿ ಕೊಟ್ಟಿದ್ರೆ, ಪೂರ್ತಿ ನೋಡಿದ್ರೆ ಅನಿಸಿಕೆನ ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಬಹಳ ಕಡಿಮೆ ಜನ ನನ್ನ ವಿಡಿಯೋನ ಶೇರ್ ಮಾಡಿದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತೀರಾ ಶಾರ್ಟ್ 60 ಸೆಕೆಂಡ್ಸ್ ರೀಲ್ಸ್ ನ, ಬಟ್ ಇಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಸ್ಟ್ರಾಟಜಿಗೆ ಹಾಕೊಳ್ಳಿ.
ನಿಮ್ ಫ್ರೆಂಡ್ ಸರ್ಕಲ್ಗೆ ಗ್ರೂಪ್ಗಳಿಗೆ ಶೇರ್ ಮಾಡಿ, ಆದಷ್ಟು ಬೇಗ ವಿಡಿಯೋ ರೀಚ್ ಆಗಲಿ. ಅಂಡ್ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನೀವು ಮಾಡುವಂತ ಸಪೋರ್ಟ್ ನಮ್ಮ ಚಾನಲ್ ಗ್ರೋತ್ ಆಗುತ್ತೆ. ಅಂಡ್ ಇದೇ ತರದ್ದು ಹೊಸ ಒಂದು ಪ್ರಯತ್ನ, ಹೊಸ ಇನ್ಫಾರ್ಮೇಶನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ.